ಆತ್ಮೀಯ ಸಾಹಿತ್ಯ ವೀಕ್ಷಕರಿಗೆ ನನ್ನ ಸಭೆ ನಮಸ್ಕಾರ. ಆದಮೇಲೆ ಇದರ ಪಂಚಾಂಗ ವಿಶೇಷ. ಇದನ್ನು ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗೊಂಡ ಬಹಳ ಸಪ್ತಮಿ ಇರ್ತಕ್ಕಂಥ ದಿನ, ಮಂಗಳವಾರ ಸಪ್ತಮಿ. ಇದು 10/3/2026. ವಾರ ಬಂದು ಮಂಗಳವಾರ, ತಿಥಿ ಬಂದು ಸಪ್ತಮಿ, ರಾತ್ರಿ 12 ಗಂಟೆ 3 ನಿಮಿಷದವರೆಗೂ. ನಕ್ಷತ್ರ ಬಂದು ಅನುರಾಧ ನಕ್ಷತ್ರ, ಸಾಯಂಕಾಲ 5:39ವರೆಗೂ. ಯೋಗ ಬಂದು ಹರ್ಷ ಯೋಗ, ಕರ್ಣ ಬಂದು ಭದ್ರಕರ್ಣ ಇರ್ತಕ್ಕಂಥದ್ದು. ಮತ್ತು ಮಾಮೂಲಿಯಾಗಿ ಈ ದಿನ ಮಂಗಳವಾರ ರಾಹುಕಾಲ 3ರಿಂದ 4:15, ಗುಳಿಕ ಕಾಲ 12ರಿಂದ 1:30, ಅರ್ಧ ಪ್ರಹರಿ 7:30ರಿಂದ 9, ಯಮಗಂಡ ಬಂದು 9ರಿಂದ 10:30. ಇದನ್ನ ಅಮೃತ ಗಡಿಗೆಗಳು ಬಂದು 12ರಿಂದ 1:30 ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ, ಮೇಷರಾಶಿಯವರಿಗೆ ಗುರು ಮಿಥುನದಲ್ಲಿ, ಶನು ಮೀನರಾಶಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯವಿಘ್ನ, ವೃಥಾ ತಿರುಗಾಟ, ಬಂಧು ಮಿತ್ರಗಳಲ್ಲಿ ವಿರೋಧ ಕಂಡುಬರುತ್ತದೆ. ಆದಮೇಲೆ ಇದನ್ನು ತರಕಾರಿ ಬೆಳೆಗಾರರಿಗೆ ಮತ್ತು ವ್ಯಾಪಾರ ಮಾಡೋರಿಗೆ, ಹೂವು ಹಣ್ಣು ಮಾರ್ತಕ್ಕಂಥವ್ರುಗಳೇ ವ್ಯಾಪಾರವಾಗಿರ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಗೆ ಬಂದಾಗ ಗುರು ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು ಏನೋ ಶುಭದಾಯಕವಾಗಿದ್ದರೂ ಸಹ ಆರೋಗ್ಯದಲ್ಲಿ ಸುಧಾರಣೆ, ಧನ ಲಾಭ, ಅತಿಯಾದ ತಿರುಗಾಟ, ಕೃಷಿಯಲ್ಲಿ ಅಲ್ಪ ಪ್ರಗತಿ. ತೆಂಗು ಅಡಿಕೆ ವಿಳೆದೆಲೆ ಬೆಳೆಗಾರರಿಗೆ ಶುಭ್ರವಾಗಿರ್ತಕ್ಕಂಥ ದಿನ. ನೀವು ಆಂಜನೇಯ ಸ್ವಾಮಿಯನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಮಿಥುನ ರಾಶಿಗೆ ಬಂದಾಗ ನೋಡಿ, ಈ ಗುರು ಮತ್ತು ಶನಿಗಳ ಒಂದು ಪ್ರಭಾವದಿಂದ ಮನಸ್ಸಿಗೆ ಚಿಂತೆ, ವೃಥಾ ಧನವ್ಯಯ, ವಸ್ತ್ರಾಭರಣ ಪ್ರಾಪ್ತಿ. ನೋಡಿ, ವಸ್ತ್ರಾಭರಣ ಸಿಕ್ಕುತ್ತೆ ಇವತ್ತು. ಶುಭ ಕಾರ್ಯಗಳ ಯತ್ನ ಸಫಲವಾಗ್ತಕ್ಕಂಥದ್ದು, ಧರ್ಮ ಕಾರ್ಯಾಸಕ್ತಿ ಆಗಿರ್ತಕ್ಕಂಥದ್ದು ಈ ದಿನದ ವಿಶೇಷ. ಮಿಥುನ ರಾಶಿಯವರಿಗೆ ಹೂವು ಹಣ್ಣು ತರಕಾರಿ ಮಾರ್ತಕ್ಕಂಥವ್ರಿಗೆ ಲಾಭದಾಗಿರತಕ್ಕಂಥ ದಿನ. ಈ ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ ನಿಮಗೆ ಒಳ್ಳೆಯದಾಗತ್ತೆ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿ, ಆರೋಗ್ಯದಲ್ಲಿ ಸುಧಾರಣೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಹಾಗೂ ಧನವ್ಯಯ. ಈ ಮೆಡಿಕಲ್ಸ್ ಆ್ಯಂಡ್ ಜನರಲ್ಸ್ ಇಟ್ಟಿರ್ತಕ್ಕಂಥ ವ್ಯಾಪಾರಿಗಳಿಗೆ, ಮೆಡಿಕಲ್ ಸ್ಟೋರ್ಗಳು, ಜನರಲ್ ಇರ್ತಕ್ಕಂಥ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಕಾಲ ಭೈರವ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸುಧಾರಣೆ, ಯತ್ನ ಕಾರ್ಯದಲ್ಲಿ ಅನುಕೂಲ, ಸರ್ಕಾರಿ ಕ್ಷೇತ್ರದ ಕಾರ್ಯಗಳಲ್ಲಿ ವಿಘ್ನ, ಸಾಧಾರಣವಾಗಿರ್ತಕ್ಕಂಥ ಲಾಭ ಇರ್ತಕ್ಕಂಥ ದಿನ. ಹೋಟೆಲ್ಲು, ಕಾಂಡಿಮೆಂಟ್ಸು, ಚಾಟ್ಸು ನಡೆಸ್ತಕ್ಕಂಥವ್ರಿಗೆ ಒಂದು ಸಾಧಾರಣ ವ್ಯಾಪಾರ ನಡೀತಕ್ಕಂಥದ್ದು. ನೀವು ಕಾಳಿಕಾ ಮಹಾದೇವಿಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಕನ್ಯಾ ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಮಾನಸಿಕವಾಗಿ ನೆಮ್ಮದಿ, ಆರೋಗ್ಯದಲ್ಲಿ ಸುಧಾರಣೆ, ಬಂಧು ಮಿತ್ರರಿಂದ ಸಹಕಾರ ಸಹಾಯ ಎರಡೂ ಬರ್ತಕ್ಕಂಥದ್ದು. ಈ ಸ್ವೀಟ್ ಮೀಟ್ ಸ್ಟಾಲ್ಗಳು, ಬೇಕರಿಗಳಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಗಣಪತಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆದಮೇಲೆ ಕೃಷಿಯಲ್ಲಿ ಅಭಿವೃದ್ಧಿ, ಧನ ಲಾಭ, ಕೋರ್ಟ್ ಕಚೇರಿ ವ್ಯವಹಾರಗಳಿಂದ ಸ್ವಲ್ಪ ನಷ್ಟ, ಕುಟುಂಬದಲ್ಲಿ ಸೌಖ್ಯ. ಈ ನೇಕಾರ, ಚೀನಿವಾರ, ಕಮ್ಮಾರ, ಸಮಗಾರ, ಕುಂಬಾರ ಇವರೆಲ್ಲ ವೃತ್ತಿಪರರು. ಇವರಿಗೆ ಒಳ್ಳೆಯದಾಗಿರ್ತಕ್ಕಂಥ ಶುಭ ಸೂಚಕವಾಗಿರ್ತಕ್ಕಂಥ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹನುಮಾನ್ ಚಾಲೀಸವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆದಮೇಲೆ ಬಂಧು ಮಿತ್ರರ ವಿರಸ. ನೋಡಿ, ಸ್ವಲ್ಪ ಬಂಧು ಮಿತ್ರರು ಸ್ವಲ್ಪ ಜಗಳಗಳು, ಮಾತುಕತೆ ಆಗ್ತಕ್ಕಂಥದ್ದು. ಮನಸ್ಸಿಗೆ ಅದರಿಂದ ಚಿಂತೆ ಆಗ್ತಕ್ಕಂಥದ್ದು. ಧನಹಾನಿ ಮತ್ತು ವೃಥಾ ಖರ್ಚಾಗ್ತಕ್ಕಂಥದ್ದು. ಆರ್ಥಿಕವಾಗಿ ಪ್ರಗತಿಯೂ ಇರ್ತದೆ. ಏನು ಅಷ್ಟೇನು 80% ಚೆನ್ನಾಗಿದೆ, 20% ಏನೋ ಕೆಟ್ಟದಾಗ್ತಕ್ಕಂಥ ಸಂದರ್ಭಗಳಿರ್ತಕ್ಕಂಥದ್ದು. ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಅಶ್ವತ್ಥನಾರಾಯಣ ಪ್ರದಕ್ಷಿಣೆ ಮಾಡಿ. ಅಂದರೆ ಅಶ್ವತ್ಥನಾರಾಯಣಗೆ ಅಶ್ವತ್ಥಕಟ್ಟೆಗೆ ಹೋಗಿ ಅರಳಿ ಮರ, ಬೇವಿನ ಮರ ಇರ್ತಕ್ಕಂಥದ್ದು, ಅದಕ್ಕೆ ಪ್ರದಕ್ಷಿಣೆ ಮಾಡಿ ನಾವು ಒಳ್ಳೆಯದಾಗ್ತಕ್ಕಂಥದ್ದು. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಈ ಧನುಸು ರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ಸೌಖ್ಯ, ಅದೇ ರೀತಿಯಲ್ಲಿ ಉದ್ಯೋಗದಲ್ಲಿ ಪ್ರಗತಿ, ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ, ಮನಸ್ಸಿನಲ್ಲಿ ಕೊರತೆಗಳಿರ್ತಕ್ಕಂಥದ್ದು, ಆರೋಗ್ಯ ಶುಭಕರವಾಗಿರ್ತಕ್ಕಂಥದ್ದು. ಈ ಹೈನು ಉದ್ಯಮದಲ್ಲಿರ್ತಕ್ಕ ಹೈನುಗಾರಿಕೆಯಲ್ಲಿ ಯಾರು ಇರ್ತಾರೆ ಅವ್ರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಹಾಲು, ಮೊಸರು, ತುಪ್ಪ ವ್ಯಾಪಾರ ಮಾಡೋರಿಗೆ ಒಳ್ಳೆಯ ಲಾಭ. ನೀವು ದುರ್ಗಾ ಪರಮೇಶ್ವರನ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಮಕರ ರಾಶಿಗೆ ಬಂದಾಗ ಅಲ್ಲಿಂದ ಮಿತ್ರರಲ್ಲಿ ಮನಸ್ತಾಪ, ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿ, ಸೇವಕ ವರ್ಗದಿಂದ ಸಹಾಯ ಅಂತ ಹೇಳ್ತಾರೆ. ಆಭರಣ ವ್ಯಾಪಾರಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಸಹ ಮಹಾಗಣಪತಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆದಮೇಲೆ
ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ, ಆರೋಗ್ಯದಲ್ಲಿ ಸುಧಾರಣೆ, ಸಜ್ಜನರ ಸಹವಾಸ, ವೃತ ತಿರುಗಾಟ. ಏನೋ ಈ ಗೃಹ ಬಳಕೆಯ ವಸ್ತುಗಳನ್ನ ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಒಳ್ಳೆಯದಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹನುಮನ್ ನಾಮ ಸ್ಮರಣೆ ಮಾಡಿ 4 ಅದೃಷ್ಟ ಸಂಖ್ಯೆ ನೈಋತ್ಯ ದಿಕ್ಕು ಕೇಸರಿ ದೃಷ್ಟಿಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಪ್ರಿಯ ಸಂಬಂಧ ವ್ಯವಹಾರಗಳಲ್ಲಿ ಶುಭಕರವಾಗಿರ್ತಕ್ಕಂಥದ್ದು. ಅಲ್ಲದೆ ಮನಸ್ಸಿನಲ್ಲಿ ಹಲವಾರು ಚಿಂತೆಗಳು ಬರ್ತಕ್ಕಂಥದ್ದು. ವೃತ ತಿರುಗಾಟ, ಕುಟುಂಬದಲ್ಲಿ ನೆಮ್ಮದಿ, ಕಾರ್ಯ ಅನುಕೂಲ. ಈ ಹೋಟೆಲ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಶ್ರೀ ಗುರುನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಯವರ ದಿನ ಭವಿಷ್ಯ. ಆದ್ಮೇಲೆ ಈ ದಿನ ನಿಮಗೆ ಆ ಸುಬ್ರಹ್ಮಣ್ಯ ಸ್ವಾಮಿಯ ದಯದಿಂದ ಎಲ್ಲವೂ ಒಳಿತಾಗಲಿ ಅಂತ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ದಿನ ಭವಿಷ್ಯದ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಆದಮೇಲೆ ನಮ್ಮ ಕಾರ್ಯಕ್ರಮವನ್ನು ನೀವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನಿಮಗಿರ್ತಕ್ಕಂಥ ಅನುಮಾನಗಳು ಏನಿದ್ದರೂ ಸಹ ಅದನ್ನು ನಮ್ಗೆ ತಿಳಿಸಿ ನಿಮಗೆ ಉತ್ತರ ಕೊಡ್ತೀವಿ ನಾವು. ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ನೋಡುತ್ತಾ ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್.